ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ಕುರಿ ಮಟನ್ ಇಂದು ಬಿರಿಯಾನಿ ಮಾಡೋಣ ಅಂತ ಇದ್ದೀವಿ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಎಲ್ಲ ನೋಡಿ. ಆ್ಯಂಡ್ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಮಟನ್ ಅಂತ ಹೋಗೋಣ. ಇದರಲ್ಲಿ ಎಣ್ಣೆಗಳು ಮಾಡೋದು. ಈರುಳ್ಳಿ ಹಾಕೊಳ್ಳೋಣ, ಆನಿಯನ್ ಹಾಕೊಳ್ಳೋಣ, ಮೆಣಸಿನ್ಕಾಯಿ ಹಾಕೊಳ್ಳೋಣ. ಈರುಳ್ಳಿ ಎಲ್ಲ ರೋಸ್ಟ್ ಆಗಿದೆ, ಮೆಣಸಿನ್ಕಾಯಿ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಮಟನ್ ಹಾಕೊಳ್ಳೋಣ. ಅರಿಶಿನ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಟೊಮೆಟೊ ಹಾಕೋಣ. ಮಸಾಲ ಎಲ್ಲ ಚೆನ್ನಾಗಿ ಹಿಡಿತೆ ನೋಡಿ. ಮಟನ್ ಬೇಯಿಸಿ ನೀರು ಹಾಕೊಳ್ಳೋದು ಬೇಡ, ಹಿಂಗೆ ಬೇಯಿಸೋದು ಆಯ್ತಾ. ಮಸಾಲೆ ಎಲ್ಲ ಹಾಕಿದ್ಮೇಲೆ ನೀರು ಹಾಕೊಂಡ್ರೆ. ಖಾರ ಪುಡಿ ಹಾಕೊಳ್ಳೋಣ ಫ್ರೆಂಡ್ಸ್. ಗರಂ ಮಸಾಲ, ಬಿರಿಯಾನಿ ಮಸಾಲ, ಕೊರಿಯಂಡರ್ ಪೌಡರ್, ಅರ್ಧ ಲೋಟ ನೀರು ಹಾಕೊಳ್ಳೋಣ. ಇವಾಗ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಹಾಕೊಳ್ಳೋಣ. ಮೊಸರು ಹಾಕೊಳ್ಳೋಣ. ಐದು ನಿಮಿಷ ಬೇಯಕ್ ಬಿಡೋಣ ಹಂಗೆ. ನೀರು ಹಾಕೊಳ್ಳೋಣ ಮಟನ್ಗೆ. ಫ್ರೆಂಡ್ಸ್, ಬೈತೇನೆ, ಚೆನ್ನಾಗಿ ಬೈತೆ ನೋಡಿ. ಕುದಿ ಬಂದಾಗಿದೆ. ಇನ್ನೊಂದು 10 ನಿಮಿಷ ಅಕ್ಕಿ ಹಾಕೊಳ್ಳೋಣ. ಎಷ್ಟು ರೈಸ್ ಹಾಕ್ತೀವಿ ಅದಕ್ಕಿಂತ ಒಂದಷ್ಟು ಜಾಸ್ತಿ ನೀರು ಹಾಕ್ತದೆ ಆಯ್ತಾ. ಒಂದು 20 ನಿಮಿಷದಲ್ಲಿ ಬಿರಿಯಾನಿ ರೆಡಿ ಆಗ್ತದೆ. ಆಲ್ರೆಡಿ ನೀರು ನೋಡಿಲಿ ಇರ್ತದೆ. ಓಕೆ ಗೈಸ್, ಬಿರಿಯಾನಿ ರೆಡಿ ಆಗಿದೆ. ಬೆಂಡನ ಸೈಡ್ ಮಾಡ್ಕೊಳ್ಳೋಣ. ಸಕ್ಕತ್ತ ರೆಡಿ ಆಗಿದೆ, ಚೆನ್ನಾಗಿ ಬೆಂದಿದೆ. ಮಟನ್ ಎಲ್ಲ ನೋಡಿ ಓಪನ್ ಆಗಿದೆ, ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗಿದೆ. ಮಟನ್ ಬಿರಿಯಾನಿ ರೆಡಿ ಆಗಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಹೆಂಗಿದೆ ಟೇಸ್ಟ್ ಅಂತ ನೋಡೋಣ. ಓಕೆ ಗೈಸ್, ನೋಡೋಣ ಮಟನ್ ಬಿರಿಯಾನಿ ಹೆಂಗಿದೆ ಅಂತ. ಒಂದು ರೈಸ್ ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಇದೆ, ಫುಲ್ ತಿನ್ನೋಕ್ಕಾಗ್ತಿಲ್ಲ. ಮಟನ್ ಸಕ್ಕತ್ತ ಬಂದಿದೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ಹಿಡಿದಿದೆ. ಏನು ಚೆನ್ನಾಗಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ. ಆರೆಂಜ್ ಚೆನ್ನಾಗಿದೆ. ನಿಜವಾಗ್ಲೂ ನೀವು ಲೈಫಲ್ಲಿ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ, ಭಾರಿ ಚೆನ್ನಾಗಿತ್ತು.